ತಮಿಳುನಾಡಿನ ಚಿತ್ರರಂಗದ ಖ್ಯಾತ ನಟ ಕಮ್ ರಾಜಕಾರಣಿ ವಿಜಯಕಾಂತ್ ಅವರು ನಿಧನ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡಿಎಂಕೆ ನಾಯಕರು ಕೂಡ ಹೌದು. ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ರು ವಿಜಯಕಾಂತ್ ಅವರು. 71 ವರ್ಷ ಅವರಿಗೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಜಯಕಾಂತ್ ಅವರು ದೈವಾಧೀನರಾಗಿದ್ದಾರೆ. ನವೆಂಬರ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ವಿಜಯಕಾಂತ್ ಅವರು. ಇವತ್ತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಜಯಕಾಂತ್ ನಟಿಸಿದ್ದಾರೆ. ತಮಿಳು ನಟ ಡಿಎಂಕೆ ನಾಯಕ ವಿಜಯಕಾಂತ್ 71 ವರ್ಷ ನಿಧನ ಹೊಂದಿದ್ದಾರೆ. ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದಂತಹ ವಿಜಯಕಾಂತ್ ಅವರು ಕಳೆದ 1 ತಿಂಗಳ ಹಿಂದೆ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಜೊತೆಗೆ ಡಿಎಂಕೆ ನಾಯಕ ವಿಜಯಕಾಂತ್ ಅವರು ನಿಧನ ಹೊಂದಿರುವಂತಹದ್ದು, ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ? ಪ್ರೇಮ್, ಏನಂತಂದ್ರೆ ಇತ್ತೀಚೆಗೆ ನಡೀತಾ ಇರುವಂತಂದ್ರೆ ದಿನದಿಂದ ದಿನಕ್ಕೆ ಏನು ಕೊರೋನಾ ಸೋಂಕು ಹರಡ್ತಾ ಇದೆ ಅಥವಾ ಪಾಸಿಟಿವ್ ಹೆಚ್ಚಾಗ್ತಾ ಇದೆ ಅನ್ನೋಂತ ಒಂದು ನಿಟ್ಟಿನಲ್ಲಿ ಏನೊಂದು ಸುದ್ದಿಗಳು ಅಥವಾ ಏನೊಂದು ರಿಪೋರ್ಟ್ಗಳು ಬರ್ತಾ ಇತ್ತು. ಸೊ ಅದರ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಇದೊಂದು ರೀತಿಯ ಆತಂಕದ ವಿಚಾರ. ಕಳೆದ 1 ತಿಂಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆರೋಗ್ಯದ ಸಮಸ್ಯೆಯಿಂದಾಗಿ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸೊ ಈ ಒಂದು ಚಿಕಿತ್ಸೆ ಪಡಿತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ಸ್ ಕೂಡ ಬಂದಿತ್ತು. ಸೊ ಈಗ ಅವರ ನಿಧನಕ್ಕೆ ಕಾರಣ ಕೂಡ ಈ ಕೋವಿಡ್ ಪಾಸಿಟಿವ್ ಅನ್ನುವಂಥದ್ದು ವೈದ್ಯಕೀಯ ಆದ್ರೆ ಆಸ್ಪತ್ರೆಯ ಮೂಲಗಳಿಂದ ಬಂದಿರುವಂತಹ ವರದಿಗಳಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಒಂದು ದಿನದಿಂದ ದಿನಕ್ಕೆ ಕೋವಿಡ್ ಹೆಚ್ಚಾಗ್ತಾ ಇದರ ಜೊತೆಗೆ ವಿಜಯಕಾಂತ್ ಅವರು ತೀರ್ಕೊಂಡಿರೋದು ಕೂಡ ಇನ್ನಷ್ಟು ಒಂದು ಆತಂಕವನ್ನ ಮೂಡಿಸಿದೆ. ಅಂದ್ರೆ ಕೋವಿಡ್ ಮತ್ತೆ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು ಕಡೆಗೆ ಎಲ್ಲರಿಗೂ ಕೂಡ ಗಮನವನ್ನ ಸೆಳೀತಾ ಇರುವಂತದ್ದು. ನಟನಾಗಿ ಅಲ್ಲ ಮತ್ತೆ ರಾಜಕೀಯ ವಲಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡಿದಂತವ್ರು. ಮತ್ತೆ ಅವರ ಸಿನಿಮಾಗಳಲ್ಲಿ ಕೂಡ ಬಹಳಷ್ಟು ವಿಭಿನ್ನತೆ ಇರ್ತಾ ಇತ್ತು. ಅಂದ್ರೆ ಅವರ ಆಕ್ಷನ್ ಸೀಕ್ವೆನ್ಸ್ ಗಳಿಂದನೇ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತದ್ದು. ಸೊ ಒಂದು ಗನ್ ಸೀಕ್ವೆನ್ಸ್ ಇರ್ಬೋದು ಅಥವಾ ಲಾರಿ ಟ್ರಕ್ ಈ ತರದೆಲ್ಲ ಬರ್ತಾ ಇದ್ದಂತ ಆ ಸೀಕ್ವೆನ್ಸ್ ಗಳನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ದಂತವ್ರು. ಅವರ ಡಿಫ್ರೆಂಟ್ ಮ್ಯಾನರಿಸಮ್ ಅಥವಾ ಅವರ ಆಕ್ಟಿಂಗ್ ಶೈಲಿ ಏನಿತ್ತು ಅದರಿಂದನೇ ಗುರುತಿಸಿಕೊಂಡಂತ ಒಬ್ಬ ಕಲಾವಿದ ಅಂತ ಹೇಳ್ಬೋದು. ಒಟ್ಟು ಕೋವಿಡ್ ಆತಂಕ ಮೂಡಿಸೋದ್ರ ಜೊತೆಗೆ ಅವತ್ತು ಅವರ ಅಪಾರವಾದಂತ ಒಂದು ಅಭಿಮಾನಿ ಬಳಗಕ್ಕೆ ಬಹಳ ಒಂದು ಆತಂಕ ತಂದಿರುವಂತದ್ದು ಪ್ರೇಮ್.